ಹಲೋ ಎವ್ರಿವನ್, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ವಿಡಿಯೋದಲ್ಲಿ ನಾನು ಮೀಶೋದಲ್ಲಿ ಸಿಗುವಂತಹ 150 to 300 ರೇಂಜ್ ಅಲ್ಲಿ ಡೈಲಿ ವೇರ್ ಮತ್ತೆ ಪಾರ್ಟಿ ವೇರ್ ಬ್ಲೌಸ್ ಗಳನ್ನ ತೋರಿಸ್ತಿದ್ದೀನಿ. ಇದಂತೂ ಎಷ್ಟು ಚೆನ್ನಾಗಿದೆ ಅಂತ ಅಂದ್ರೆ, ಇಷ್ಟು ಕಡಿಮೆ ರೇಟ್ ಅಲ್ಲಿ ಇಷ್ಟು ಚೆನ್ನಾಗಿರೋ ಬ್ಲೌಸ್ ಸಿಗ್ತವೆ ಅಂತ ಅಂದ್ರೆ ನಂಬಕ್ಕೆ ಆಗಲ್ಲ. ವಿಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡಿದ್ರೆ ಬ್ಲೌಸ್ ಗಳದ್ದು ರೇಟ್ ಎಷ್ಟು, ಕ್ವಾಲಿಟಿ ಹೇಗಿರುತ್ತೆ, ಮತ್ತೆ ಯಾವ ಸ್ಯಾರಿಗಳ ಜೊತೆ ಇದನ್ನ ಮ್ಯಾಚ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೈಲ್ ನಾನು ಅಪ್ಡೇಟ್ ಮಾಡಿದೀನಿ. ಒಂದಷ್ಟು 300 to 500 ರೇಂಜ್ ಅಲ್ಲಿ ಇರುವಂತಹ ಮೀಶೋ ಸೀರೆಗಳನ್ನ ಕೂಡ ತರಿಸಿದ್ದೆ, ಅದ್ರದ್ದು ರಿವ್ಯೂ ಕೂಡ ಹೇಳಿದೀನಿ ಇದ್ರಲ್ಲಿ. ಆದ್ರೂ ತುಂಬಾ ಆಫರಬಲ್ ಪ್ರೈಸ್ ಗಳಲ್ಲಿ ಬ್ಲೌಸ್ ಗಳನ್ನ ನೋಡ್ತಾ ಇದ್ದೀರಾ ಅಂತ ಅಂದ್ರೆ ಈ ವಿಡಿಯೋ ಅವ್ರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಯಾರೆಲ್ಲ ಈ ವಿಡಿಯೋನ ಇನ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ಅವರೆಲ್ಲ ನನ್ನ ಚಾನಲ್ ನೇಮ್ ಬಂದು ನಿಮ್ಮ ಅರ್ಪಿತಾ ಹೇಮಂತ್ ಅಂತ, ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಅರ್ಪಿತಾ ಹೇಮಂತ್. ಇವತ್ತಿನ ವಿಡಿಯೋದಲ್ಲಿ ನಾನೊಂದಷ್ಟು ಮೀಶೋದಲ್ಲಿಂದ ಬ್ಲೌಸ್ ಗಳನ್ನ ತರಿಸ್ಕೊಂಡಿದ್ದೆ. ಅದನ್ನ ಯಾವ್ಯಾವ ತರ ಇದಾವೆ, ಮತ್ತೆ ಕ್ವಾಲಿಟಿ ಹೇಗಿದೆ, ಅದ್ರ ರೇಟ್ ಎಷ್ಟು, ಯಾವ್ದಕ್ ನಾನು ಮ್ಯಾಚ್ ಮಾಡ್ಕೊಂಡಿದೀನಿ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಇವತ್ತು ತಿಳಿಸ್ಕೊಡ್ತೀನಿ. ನಿಯರ್ಲಿ 10 to 12 ಬ್ಲೌಸ್ ಗಳನ್ನ ತೋರಿಸಿ, ಮತ್ತೆ ಅದಕ್ಕೆ ಮ್ಯಾಚ್ ಆಗುವಂತ ಒಂದ್ 2-3 ಸೀರೆಗಳನ್ನ ತರಿಸಿದ್ದೆ ಮೀಶೋದಿಂದ, ಅದನ್ನು ಕೂಡ ತೋರಿಸಿದೀನಿ. ನಿಮ್ಗೆ ಯಾವ್ದಾದ್ರು ಇಷ್ಟ ಆದ್ರೆ ನಾನು ಈ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಆಡ್ ಮಾಡಿರ್ತೀನಿ, ಇಷ್ಟ ಇದ್ದವರು ಪರ್ಚೇಸ್ ಮಾಡಬಹುದು. ಯಾರೆಲ್ಲ ನನ್ನ ವಿಡಿಯೋನ ಇವಾಗ ಹೊಸದಾಗಿ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಆಗದೆ ಅವರೆಲ್ಲ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ನೋಡ್ತಿದ್ದೀರಾ ಅವ್ರಿಗೆ ತುಂಬಾನೇ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬ್ಲೌಸ್ ಕ್ವಾಲಿಟಿ ಹೇಗಿದೆ ಮತ್ತೆ ಅದ್ರ ರೇಟ್ ಎಲ್ಲ ಎಷ್ಟು ಅಂತ ತಿಳ್ಕೊಳ್ಳೋಣ. ನೋಡಿ, ಇಷ್ಟು ಬ್ಲೌಸ್ ಗಳನ್ನ ನಾನು ತರಿಸಿದೀನಿ ಮೀಶೋದಿಂದ. ಒಂದೊಂದ್ರದ್ದು ರಿವ್ಯೂನ ನಿಮ್ಗೆ ಕೊಡ್ತೀನಿ ಹೇಗಿರುತ್ತೆ ಅಂತ. ಮತ್ತೆ ಈ ವಿಡಿಯೋದಲ್ಲೇನೆ ನಿಮ್ಗೆ ನನ್ನ ಪಕ್ಕದಲ್ಲೇನೆ ವಿಡಿಯೋದು ಸ್ಯಾರಿ ಬ್ಲೌಸ್ ಗಳದ್ದು ವಿಡಿಯೋನ ಶೇರ್ ಮಾಡ್ತಿರ್ತೀನಿ. ಆ ಬ್ಲೌಸ್ ಫಿಟ್ಟಿಂಗ್ ಹೇಗ್ ಕಾಣಿಸ್ತಿತ್ತು, ಮತ್ತೆ ಅದು ಯಾವ್ಯಾವ್ದಕ್ ಮ್ಯಾಚ್ ಮಾಡಿರ್ತೀನಿ ಅಂತ. ಹಾಗೆ ನಿಮ್ಗೆ ವಿಡಿಯೋನ ನೋಡ್ತಾ ಹೋದ್ರೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಮತ್ತೆ ವಿಡಿಯೋನ ಸ್ಕಿಪ್ ಮಾಡ್ತಾ ನೋಡ್ತಾ ಹೋಗ್ಬೇಡಿ, ಇದ್ರದ್ದು ಫಿಟ್ಟಿಂಗು ಮತ್ತೆ ಸೈಜ್ ಎಲ್ಲ ನಿಮಗೆ ಗೊತ್ತಾಗಲ್ಲ, ಕ್ವಾಲಿಟಿ ಎಲ್ಲ. ಇವಾಗ ಫಸ್ಟ್ ನಾನು ಈ ತರ ಬ್ಲೌಸ್ ಒಂದು ತರಿಸಿದ್ದೆ. ಇದು ಸಿಲ್ಕ್ ಮೆಟೀರಿಯಲ್ ತರ ಇದೆ, ಮತ್ತೆ ಅದ್ರ ಮೇಲೆ ವರ್ಕ್ ಮಾಡಿದ್ದಾರೆ. ನಮ್ಮ ಅಮ್ಮಂದೊಂದು ಸ್ಯಾರಿ ಇತ್ತು, ಮೈಸೂರು ಸಿಲ್ಕ್ ಸ್ಯಾರಿ, ಅದಕ್ಕೊಂದು ಮ್ಯಾಚ್ ಮಾಡೋ ಬ್ಲೌಸ್ ಬೇಕು ಅಂತ ಹುಡುಕ್ತಿದ್ದೆ. ಸ್ಟಿಚ್ ಮಾಡ್ಬೇಕು ಅಂದ್ರೆ 1,000 ರೂಪಾಯಿ ಆದ್ರೂ ಬೇಕಿತ್ತು, ಪೀಸ್ ತಗೊಂಡು ಒಂಚೂರು ವರ್ಕ್ ಆದ್ರೂ ಮಾಡ್ಸಕ್ಕೆ. ಈ ಬ್ಲೌಸ್ ನ ನಾನು ಜಸ್ಟ್ 320 ರುಪೀಸಿಗೆ ಮೀಶೋದಲ್ಲೇನೆ ಬೈ ಮಾಡಿದ್ದು. ಆ ಪಕ್ಕದಲ್ಲೇನೆ ವಿಡಿಯೋ ಹಾಕ್ತಿರ್ತೀನಿ ನೋಡಿ. ಇದು ತುಂಬಾನೇ ಚೆನ್ನಾಗಿದೆ ಬ್ಲೌಸ್ ಅಂತೂ, ನೋಡ್ತಿದ್ದೀರಲ್ವಾ ನೀವೇನೆ. ಮಿಷಿನ್ ವರ್ಕ್ ನ ಮಾಡಿದ್ದಾರೆ. ಮತ್ತೆ ಮುಂದೆ ನಿಮಗೆ ನಾರ್ಮಲ್ ಯೂ ನೆಕ್ ಇದೆ, ಹಿಂದೆನೂ ಕೂಡ ನಿಮ್ಗೆ ಯೂ ನೆಕ್ ಇದೆ. ಇದಕ್ಕೆ ಫ್ರಂಟ್ ಬಟನ್ ಬಂದಿದೆ. ಇದ್ರದ್ದು ಸೈಜ್ ನಾನು 38 ಸೈಜ್ ತಗೊಂಡೆ, ಮತ್ತೆ ಆಲ್ಟ್ರೇಷನ್ ಮಾಡಿಸ್ಕೊಂಡೆ. ಒಂದ್ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಕೊಂಡ್ರೆ ಚೆನ್ನಾಗಿ ಕಾಣಿಸೋದು, ತುಂಬಾನೇ ಚೆನ್ನಾಗಿರುತ್ತೆ. ಇದಂತೂ ನಿಮಗೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅನ್ಬೋದು. ನೋಡ್ದವ್ರೆಲ್ಲ ತುಂಬಾ ಇಷ್ಟಪಟ್ರು, ತುಂಬಾ ಚೆನ್ನಾಗಿದೆ, ಸ್ಯಾರಿಗೂ ತುಂಬಾ ಮ್ಯಾಚ್ ಆಗ್ತಿದೆ ಅಂತ ಟ್ಯಾಗ್ ಕೂಡ ಕೊಟ್ಟಿದ್ದಾರೆ ಇದಕ್ಕೆ. ತುದಿಯಲ್ಲಿ ನೋಡಿ, ಈ ತರ ಸ್ಲೀವ್ಸ್ ಅಲ್ಲಿ ನಿಮ್ಗೆ ಈ ತರ ಡಿಸೈನ್ ಕೂಡ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿದೆ ಈ ಬ್ಲೌಸ್. ಇದ್ರಲ್ಲಿ ನಿಮ್ ಕಲರ್ ಆಪ್ಷನ್ ಕೂಡ ಸಿಗುತ್ತೆ, ಬ್ಲೂ, ಬ್ಲಾಕ್ ಮತ್ತೆ ರೆಡ್, ಆ ತರ ತುಂಬಾ ಕಲೆಕ್ಷನ್ಸ್ ಇದೆ. ಈ ತರದ ಬ್ಲೌಸಸ್ ಎಲ್ಲ ನಿಮಗೆ ಸಿಲ್ಕ್ ಸ್ಯಾರಿಗಳೆಲ್ಲ ಬರ್ತಾವಲ್ಲ, ಆ ತರದ್ದು ತುಂಬಾನೇ ಚೆನ್ನಾಗಿ ಮ್ಯಾಚ್ ಆಗ್ತವೆ ಅಂತಾನೆ ಹೇಳ್ಬೋದು. 300 ರುಪೀಸಿಗೆ ಆರಾಮಾಗಿ ತಗೋಬಹುದು. ಇದು ಕಪ್ಸ್ ಕೂಡ ಕೊಟ್ಟಿರ್ತಾರೆ, ನಿಮ್ಗೆ ಇಷ್ಟೋದಿದ್ರೆ ಇಟ್ಕೋಬಹುದು, ಅಥವಾ ಆಲ್ಟ್ರೇಷನ್ ತಗ್ಸಿ ಆಲ್ಟ್ರೇಷನ್ ಮಾಡಿಸ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ವಿಡಿಯೋನ ನೋಡ್ತಾ ಹೋಗಿ, ಅದ್ರಲ್ಲಿ ಇದೆ ನನ್ನ ಪಕ್ಕದಲ್ಲಿ ವೇರ್ ಮಾಡಿರೋ ಅಂತ ವಿಡಿಯೋ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನೆಕ್ಸ್ಟ್ ಇದು ಪ್ಲೇನ್ ಒಂದು ವೆಲ್ವೆಟ್ ಬ್ಲಾಕ್ ಬ್ಲೌಸ್ ನ ತೋರಿಸ್ತಾ ಇದ್ದೀನಿ ನೋಡಿ. ಇದಂತೂ ಜಸ್ಟ್ 180 ರುಪೀಸ್ ಅಲ್ಲೇ ಪರ್ಚೇಸ್ ಮಾಡಿದ್ದು ನಾನು. ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ. ಯಾರಾದ್ರೂ ಡೈಲಿ ವೇರ್, ಈಗ ಟೀಚರ್ಸ್ ಆಗಿರ್ಲಿ, ಯಾರಾದ್ರೂ ಡೈಲಿ ಆಫೀಸ್ಗೆ ಸ್ಯಾರಿ ಆ ತರದವ್ರು ವೇರ್ ಮಾಡ್ತಿರ್ತಾರಲ್ಲ, ಅವರು ಡೆಫಿನೆಟ್ ಆಗಿ ಇದನ್ನ ಪರ್ಚೇಸ್ ಮಾಡ್ಲೇಬೇಕು. ಯಾಕೆಂದ್ರೆ ಅಷ್ಟು ಚೆನ್ನಾಗಿದೆ. 180 ರುಪೀಸ್ಗೆ ಸ್ಟಿಚ್ ಮಾಡ್ಕೊಡಲ್ಲ, ಅಂತದ್ರಲ್ಲಿ ಸ್ಟಿಚ್ ಮಾಡಿರೋ ವೆಲ್ವೆಟ್ ಬ್ಲೌಸ್ ಬರುತ್ತೆ. ಇದು ಮಾಮೂಲಿ ಹಾಗೆ ವೇರ್ ಮಾಡ್ಬೇಕು, ಯಾವುದೇ ರೀತಿ ಬಟನ್ಸ್ ಯಾವ್ದು ಇರಲ್ಲ. ನಿಮ್ ಫಿಟ್ಟಿಂಗ್ ಎಷ್ಟಿರುತ್ತೋ ಅಷ್ಟಕ್ಕೆ ಸರಿಯಾಗಿ ಆಗುತ್ತೆ. ನಾನು 36 ತಗೊಂಡಿದ್ದೆ, ಕರೆಕ್ಟ್ ಆಗಿ ಆಯ್ತು. ಒಂಚೂರು ಲೂಸ್ ಆಗುತ್ತೆ, ಬಟ್ ಲೂಸ್ ಆಗಿದ್ರೇನೆ ಸರಿ ಅಂತ. ಸ್ಲೀವ್ಸ್ ಹತ್ರನು ನೋಡಿ, ನಿಮಗೆ ವಿಡಿಯೋದಲ್ಲೇ ಹಾಕಿರ್ತೀನಿ ನಾನು. ಈ ತರ ಎಲಾಸ್ಟಿಕ್ ಕೊಟ್ಟು ಒಂಥರ ಡಿಸೈನ್ ಮಾಡಿದ್ದಾರೆ, ಪಫ್ ರೀತಿ. ತುಂಬಾನೇ ಚೆನ್ನಾಗಿ ಕಾಣುತ್ತೆ ಈ ಡಿಸೈನ್ ಕೂಡ. ಬ್ಲೌಸ್ ಗಳೆಲ್ಲ ನಿಮ್ಗೆ ಕಾಟನ್ ಸ್ಯಾರೀಸ್ ಆಗಿರ್ಲಿ ಅಥವಾ ಫ್ಯಾನ್ಸಿ ಸ್ಯಾರಿಗಳಿಗೆ ಎಲ್ಲದಕ್ಕೂ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ತುಂಬಾ ಚೆನ್ನಾಗಿದೆ. ಜಸ್ಟ್ 180 ರುಪೀಸ್ ಅಲ್ಲಿ ಇಷ್ಟು ಚೆನ್ನಾಗಿರೋ ಕ್ವಾಲಿಟಿ ಬ್ಲೌಸ್ ಸಿಗುತ್ತೆ ಅಂದ್ರೆ ನಂಬಕ್ಕೆ ಆಗಲ್ಲ.
ಈ ಬ್ಲೌಸ್ ನೋಡಿ ವೈಟ್ ಕಲರ್ ತುಂಬಾ ಚೆನ್ನಾಗಿದೆ. ಈ ಬ್ಲೌಸ್ ಕೂಡ 2 years ಆಯ್ತು ನಾನು ಫಸ್ಟ್ ಮೀಶೋದಲ್ಲಿ ಪರ್ಚೇಸ್ ಮಾಡಿದ ಬ್ಲೌಸ್. ಅರ್ಜೆಂಟಿಗೆ ಒಂದು ವೈಟ್ ಕಲರ್ ಬ್ಲೌಸ್ ಬೇಕಾಗಿತ್ತು, ಅವಾಗ ಆರ್ಡರ್ ಮಾಡಿದ್ದೆ. ಈ ತರ ಅಕೋಬಾ ಪ್ರಿಂಟ್ ಅಲ್ಲಿ ಅಂದ್ರೆ ಅಕೋಬಾ ಪಾಪ್ಸ್ ತರ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಇದು ಬ್ಲೌಸ್ ಕೂಡ. ಈ ತರದ್ದು ಕಾಟನ್ ಸ್ಯಾರಿಗಳೆಲ್ಲ ಬರುತ್ತಲ್ಲ ಇವಾಗ, ಅದಕ್ಕೆಲ್ಲ ತುಂಬಾನೇ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಈ ತರ ಸ್ಲೀವ್ಸ್ ಅಲ್ಲೂ ಕೂಡ ಅಕೋಬಾ ಪ್ರಿಂಟ್ ಗಳು ಬಂದಿದೆ. ಮತ್ತೆ ಈ ತರ ಪಫ್ ಸ್ಲೀವ್ ಬಂದಿದೆ. ಇದಕ್ಕೆ ತುಂಬಾ ಚೆನ್ನಾಗಿದೆ. ನಾನು ಒಂದ್ ಸ್ವಲ್ಪ ಇದಕ್ಕೆ ಬ್ಯಾಕ್ ಹುಕ್ ಇದೆ, ಮುಂದೆ ಸ್ವಲ್ಪ ಡೀಪ್ ಕಡಿಮೆ ಇತ್ತು, ನಾನೇ ಡೀಪ್ ಆಲ್ಟ್ರೇಷನ್ ಮಾಡಿಸ್ಕೊಂಡೆ. ಇದನ್ನ ನಾನು ಜಸ್ಟ್ 200 rupees ತಗೊಂಡಿದ್ದಷ್ಟೇನೆ. ಸೈಜ್ ನಾನು ಮೆನ್ಷನ್ ಮಾಡಿರ್ತೀನಿ ವಿಡಿಯೋದಲ್ಲಿ, ನೋಡ್ಕೊಳ್ಳಿ. ಒಂದೊಂದ್ರಲ್ಲಿ ನಂಬರ್ ಗಳು ಬರ್ದಿಲ್ಲ, ಹಾಗಾಗಿ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಈ ಬ್ಲೌಸ್ ಕೂಡ. ಇವಾಗ ನಾನು ಸ್ಯಾರಿ ವೇರ್ ಒಂದ್ ವಿಡಿಯೋದಲ್ಲಿ ನೋಡ್ತಿದ್ದೀರಲ್ವಾ, ಇದೇ ಸ್ಯಾರಿ ವೇರ್ ಮಾಡಿರೋದು. ಮೀಶೋದಲ್ಲೇನೆ ತಗೊಂಡಿದ್ದು 300 rupees ಬ್ಲಾಕ್ ಪ್ಲೈನ್ ಸ್ಯಾರಿ. ಇದಕ್ಕೇನೆ ಅವರು ಬ್ಲೌಸ್ ಕೂಡ ಕೊಟ್ಟಿದ್ರು, ಬಟ್ ನಾನು ಇದೇ ಬ್ಲೌಸ್ ಇದೆಯಲ್ಲ ಅಂತ ಅದಕ್ಕೇನೆ ವೇರ್ ಮಾಡಿದೆ. ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಇದರಲ್ಲಿ ನಿಮ್ಗೆ ಕಲರ್ಸ್ ಕೂಡ ಇದೆ, ಒಂದ್ 3-4 ಕಲರ್ಸ್ ಕೂಡ ಇದೆ. ನೋಡಿ ನಿಮ್ಗೆ ಯಾವ್ದು ಮ್ಯಾಚ್ ಆಗುತ್ತೆ ಅದು. ಬಟ್ ಈ ತರ ಸ್ಯಾರಿಗಳು ನಿಮ್ಗೆ ಈ ತರ ಬ್ಲೌಸ್ ಗಳಿಗೆಲ್ಲ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ, ಯಾವ ತರ ಸ್ಯಾರಿ ತಗೊಂಡ್ರು. ಕಾಟನ್ ಸ್ಯಾರಿಗಳಿಗೆಲ್ಲ ಇದು ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಎರಡರದ್ದು ಈಗ ಔಟ್ಫಿಟ್ ಹೇಳ್ಬೇಕು ಅಂತ ಅಂದ್ರೆ, ಇದೊಂದು 200, ಇದೊಂದು 300 ಅಂತ ಹೇಳಿ 500 ಗೆ ನಿಮ್ಗೆ ಸ್ಟಿಚ್ ಮಾಡಿರೋ ಬ್ಲೌಸ್ ಮತ್ತೆ ಒಂದು ಸ್ಯಾರಿ ಎರಡೂ ಸಿಗುತ್ತೆ. ಆರಾಮಾಗಿ ತಗೋಬಹುದು. ನೆಕ್ಸ್ಟ್ ಇದೊಂದು ಕಾಟನ್ ಬ್ಲೌಸ್, ತುಂಬಾ ಚೆನ್ನಾಗಿದೆ ಈ ಬ್ಲೌಸ್ ಅಂತೂ. ನೀವು ನಾರ್ಮಲ್ ಕಾಟನ್ ಸ್ಯಾರಿಗಾದ್ರೂ ಆಗ್ಬೋದು, ಅಥವಾ ಫ್ಯಾನ್ಸಿ ಸ್ಯಾರಿ ಸಿಲ್ಕ್ ತರ ಮೆಟೀರಿಯಲ್ ಇರುತ್ತಲ್ಲ, ಅದಕ್ಕೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ವಿ ನೆಕ್ ಇದೆ, ಫ್ರಂಟ್ ಕೂಡ ವಿ ನೆಕ್ ಇದೆ, ಬ್ಯಾಕ್ ಕೂಡ ವಿ ನೆಕ್ ಇದೆ. ಎರಡೂ ಸೈಡ್ ನಿಮಗೆ ವಿ ನೆಕ್, ಲಾಂಗ್ ಸ್ಲೀವ್ ಬರುತ್ತೆ ಇದರಲ್ಲಿ. ಇದರಲ್ಲೆಲ್ಲ ನಿಮ್ಗೆ ಈ ತರ ಅಜರತ್ ಪ್ರಿಂಟಿಂಗ್ ಅಂತ ಹೇಳ್ತಾರೆ, ಈ ತರ ಡಿಸೈನ್ ಅಲ್ಲಿ ಮಾಡೋದನ್ನ, ಈ ತರ ಪ್ರಿಂಟಿಂಗ್ ಗಳನ್ನ ಮಾಡಿರ್ತಾರೆ. ತುಂಬಾನೇ ಚೆನ್ನಾಗಿದೆ. ಇದಕ್ಕೆ ಫ್ರಂಟ್ ಹುಕ್ ಇದೆ, ಮತ್ತೆ ಟೈಯಿಂಗ್ ಏನಿಲ್ಲ. ವಿಡಿಯೋದಲ್ಲಿ ನೋಡ್ತಿದ್ದೀರಲ್ವಾ ಹೇಗ್ ಕಾಣಿಸ್ತಿದೆ ಅಂತ, ತುಂಬಾನೇ ಚೆನ್ನಾಗಿದೆ. 40 ಸೈಜ್ ನ ಆರ್ಡರ್ ಮಾಡಿದ್ದೆ, ತುಂಬಾ ದೊಡ್ಡದಾಗ್ತಿತ್ತು, ಆಲ್ಟ್ರೇಷನ್ ಮಾಡಿಸ್ಕೊಂಡೆ, ಸರಿ ಹೋಯ್ತು. ಆದಷ್ಟು ನಿಮ್ಗೆ ಯಾವ ಸೈಜ್ ಇರುತ್ತೆ ಅದಕ್ಕೂ ನೆಕ್ಸ್ಟ್ ಸೈಜ್ ಆರ್ಡರ್ ಮಾಡ್ಕೊಳ್ಳಿ. ಆಲ್ಟ್ರೇಷನ್ ಮಾಡಿಸ್ಕೊಂಡ್ರೆ ತುಂಬಾ ನೀಟಾಗಿ ಫಿಟ್ಟಿಂಗ್ ಕೊಡುತ್ತೆ, ನಿಮ್ ಕರೆಕ್ಟ್ ಸೈಜ್ ತಗೊಳಕ್ಕಿಂತ. ಇದು ಕೂಡ ತುಂಬಾ ಚೆನ್ನಾಗಿದೆ ಬ್ಲೌಸ್. ಈ ಬ್ಲೌಸ್ ರೇಟ್ ಹೇಳ್ಬೇಕು ಅಂತ ಅಂದ್ರೆ ಅದು ಅರೌಂಡ್ 250 ರೇಂಜ್ ಅಲ್ಲೇನೆ ಬರುತ್ತೆ. ಮೆನ್ಷನ್ ಮಾಡಿದೀನಿ ನನ್ನ ವಿಡಿಯೋದಲ್ಲಿ, ಹಾಗೆ ನೋಡ್ತಾ ಹೋಗಿ. ಇದಕ್ ವೇರ್ ಮಾಡಿರೋ ಸ್ಯಾರಿ ನಾನು ಹಳೇದು, ತುಂಬಾ ಹಳೇದು, 1000 rupees ಕೊಟ್ಟು ತಗೊಂಡಿದ್ದೆ. ಅದ್ರ ಬ್ಲೌಸ್ ಆಗ್ತಿರ್ಲಿಲ್ಲ, ಹಾಗಾಗಿ ಇದು ಮ್ಯಾಚ್ ಆಗುತ್ತೇನೋ ಅಂತ ಆರ್ಡರ್ ಮಾಡಿದೆ. ಬಟ್ ತುಂಬಾನೇ ಚೆನ್ನಾಗಿ ಮ್ಯಾಚ್ ಆಯ್ತು. ನೀವು ಆತರ ಕಾಂಬಿನೇಷನ್ ಇದ್ರೆ ವೇರ್ ಮಾಡಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಬ್ಲೌಸ್ ಕ್ವಾಲಿಟಿ ನೋಡ್ತೀವಿ ಅನ್ನೋದಿದ್ರೆ ಆರಾಮ್ ಕಾಟನ್ ಕ್ವಾಲಿಟಿ ಆಗಿರೋದ್ರಿಂದ ಚೆನ್ನಾಗಿದೆ. ಕಲರ್ ಶೇಡ್ ಆಗಬಹುದು, ನೋಡ್ಬೇಕು. ಬಟ್ ತುಂಬಾ ವಾಶ್ ಮಾಡಂಗಿಲ್ಲ, ಡ್ರೈ ವಾಶ್ ಆ ತರದ್ದೆಲ್ಲ ಮಾಡಿಸ್ಕೊಂಡ್ರೆ ಏನ್ ಶೇಡ್ ಆಗಲ್ಲ. ನೆಕ್ಸ್ಟ್ ನೋಡಿ, ಇಲ್ಲೊಂದು ಕಾಟನ್ ಬ್ಲೌಸ್ ಇದೆ. ಇದು ಕೂಡ ಬ್ಲಾಕ್ ಕಲರ್, 38 ಸೈಜ್ ನ ಆರ್ಡರ್ ಮಾಡಿದೀನಿ. ಇದಕ್ಕೆ ಫ್ರಂಟ್ ಹುಕ್ ಇದೆ, ಮತ್ತೆ ಬ್ಯಾಕ್ ಕ್ಲೋಸ್ ಇರುತ್ತೆ. ನಿಮಗೆ ಇದ್ರಲ್ಲಿ ಲಾಂಗ್ ಸ್ಲೀವ್ ಬರುತ್ತೆ, ನಿಮ್ಗೆ ಎಲ್ಬೋ ಸ್ಲೀವ್ ಬರುತ್ತೆ. ಕಾಟನ್ ಮೆಟೀರಿಯಲ್, ಮತ್ತೆ ಲೈನಿಂಗ್ ಏನ್ ಇರಲ್ಲ ಇದ್ರಲ್ಲಿ, ನಾರ್ಮಲ್ ಹಾಗೆ ಇರುತ್ತೆ. ಚೆನ್ನಾಗಿರುತ್ತೆ, ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ಜಸ್ಟ್ 150-180 rupeesಗೆಲ್ಲ ಈ ತರದ ಬ್ಲೌಸ್ ಸಿಗುತ್ತೆ. ವಿಡಿಯೋದಲ್ಲಿ ನೋಡಿ, ನಾನು ಹಾಕಿದೀನಿ ಪಕ್ಕದಲ್ಲೇನೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇದನ್ನು ಕೂಡ ನಾನು ಸೈಜ್ 38 ಮಾಡಿದ್ದೆ, ಲೂಸ್ ಆಗ್ತಿತ್ತು, ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಕೊಂಡೆ, ಸರಿ ಹೋಯ್ತು. ನೋಡಿ ಈ ರೀತಿ ಪ್ರಿಂಟಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿದೆ. ಅದಕ್ಕೆ ನಾನು ಮೀಶೋದಲ್ಲೇನೆ ಒಂದ್ ಸ್ಯಾರಿ, ಅಂದ್ರೆ ಇದನ್ನ ಸುಮ್ನೆ ತರಿಸ್ದೆ, ಬಟ್ ಇದಕ್ಕೆ ಮ್ಯಾಚ್ ಆಗ್ತಿದೆ. ಇದು 600 rupees ಈ ಸ್ಯಾರಿ. ಕಾಟನ್ ಸ್ಯಾರಿ ತರ ಇದೆ ಇದು, ಕಾಟನ್ ವಿತ್ ಸಿಲ್ಕ್ ತರ ಮೆಟೀರಿಯಲ್. ನನಗೆ ಗೊತ್ತಾಗ್ತಿಲ್ಲ ಹೇಳಕ್ಕೆ, ಬಟ್ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. 600 rupees. ಇದು ಬ್ಲೌಸ್ ಪೀಸ್ ಕೂಡ ಬಂದಿತ್ತು, ಬಟ್ ಬ್ಲೌಸ್ ನಾನು ಇರೋದ್ರಿಂದ ಬ್ಲೌಸ್ ಏನ್ ಸ್ಟಿಚ್ ಮಾಡ್ಸಕ್ ಹೋಗ್ಲಿಲ್ಲ. ಸಿಂಗಲ್ ಪಿನ್ ಮಾಡಿ ಉಟ್ಕೊಳ್ಳೋರ್ಗುನು ಚೆನ್ನಾಗಿ ಕಾಣಿಸುತ್ತೆ. ಈ ತರ ನಾರ್ಮಲ್ ಪ್ಲೇಟ್ಸ್ ಗಳನ್ನ ಮಾಡಿ ಉಟ್ಕೊಳ್ಳೋರ್ಗುನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ತರ ಪ್ರಿಂಟಿಂಗ್ ಮಾಡಿದ್ದಾರೆ ಮೇಲ್ಗಡೆ ಎಲ್ಲ, ಚೆನ್ನಾಗಿದೆ. ಸಾಫ್ಟ್ ಆಗಿ ಕಾಟನ್ ಸ್ಯಾರಿಗಳೆಲ್ಲ ಇಷ್ಟ ಪಡ್ತಾರಲ್ಲ, ಅವ್ರಿಗೆ ತುಂಬಾನೇ ಇಷ್ಟ ಆಗುತ್ತೆ ಈ ತರದ್ದು. ಇದಕ್ಕೆ ನಾನು 2 ತರದ್ದು ಮ್ಯಾಚ್ ಮಾಡಿದೀನಿ. ನೋಡಿ ಈ ಬ್ಲೌಸ್ ಕೂಡ ಮೀಶೋದಲ್ಲೇನೆ ತಗೊಂಡಿದ್ದು. ಈ ಸೀರೆಗೆ ನಾನು ಇದನ್ನು ಮ್ಯಾಚ್ ಮಾಡಿದೀನಿ, ಇದನ್ನು ಮ್ಯಾಚ್ ಮಾಡಿದೀನಿ. ಇದು ಸಿಲ್ಕ್ ಮೆಟೀರಿಯಲ್ ಬರುತ್ತಲ್ಲ, ಆ ರೀತಿ ಬಂದಿದೆ. ಡಿಫ್ರೆಂಟ್ ಆಗಿದೆ ಇದು ಬ್ಲೌಸ್, ನೀವೇ ನೋಡ್ತಿದ್ದೀರಲ್ವಾ. ಮುಂದೆನು ಒಂಥರ ಡಿಫ್ರೆಂಟ್ ಆಗಿದೆ ನೋಡಿ, ನೆಕ್ಕು ಈ ತರ ಶೇಪ್ ಇದೆ, ಮತ್ತೆ ಹಿಂದೆ ತುಂಬಾ ಬ್ರಾಡ್ ಆಗಿ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ. ಚೆನ್ನಾಗಿದೆ, ಡಿಫ್ರೆಂಟ್ ಆಗಿ. ಇದೆಲ್ಲ ನಿಮಗೆ ಸಿಲ್ಕ್ ಸ್ಯಾರಿಗಳೆಲ್ಲ ಹಾಕೋತಿರಲ್ಲ, ಅದಕ್ಕೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಕಾಟನ್ ಸ್ಯಾರಿಗೂ ಆರಾಮಾಗಿ ಮ್ಯಾಚ್ ಮಾಡ್ಕೋಬಹುದು. ಇವಾಗ ಯಾವ್ದಾದ್ರು ಕಾಂಟ್ರಾಸ್ಟ್ ಇರುತ್ತಲ್ಲ, ಇವಾಗ ಗ್ರೀನಿಗೆ ಬ್ಲೂ ಹಾಕೊಂಡ್ರು ಚೆನ್ನಾಗಿ ಕಾಣುತ್ತೆ, ಪಿಂಕಿಗೆ ಹಾಕೊಂಡ್ರು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾರ್ಮಲ್ ಲಾಂಗ್ ಸ್ಲೀವ್ ಕೊಟ್ಟಿದ್ದಾರೆ. ನೀವು ಪಕ್ಕದಲ್ಲಿ ಇನ್ನೊಂದು ವಿಡಿಯೋ, ಒಂದು ಫೋಟೋ ಹಾಕಿದೀನಿ ನೋಡಿ, ಇದು ಸ್ಕರ್ಟ್ ಮೇಲೂ ಹಾಕೊಂಡಿದ್ದಾರೆ.
ಚೆನ್ನಾಗಿ ಕಾಣಿಸುತ್ತೆ. ಒಟ್ನಲ್ಲಿ ಈ ಬ್ಲೌಸಿಗೂ 300 ರೇಂಜ್ ಅಲ್ಲೇನೆ ಕೊಟ್ಟಿದೀವಿ. ಇದ್ರದ್ದು ಸೈಜ್ ನಾನು ಮೆನ್ಷನ್ ಮಾಡಿದೀನಿ, ಬಟ್ ಇವಾಗ ಗೊತ್ತಾಗ್ತಿಲ್ಲ ಎಷ್ಟು ಆರ್ಡರ್ ಮಾಡಿದೆ ಅಂತ. ಒಂದೊಂದ್ರಲ್ಲೂ ಒಂದೊಂದ್ ತರ ಸೈಜಸ್ ಇರುತ್ತೆ, ಒಂದು ದೊಡ್ಡದಾಗುತ್ತೆ, ಒಂದು ಚಿಕ್ಕದಾಗುತ್ತೆ. ಬಟ್ ಇದನ್ನ ನಾನು ಒಂದ್ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಕೊಂಡೆ ನನ್ನ ಫಿಟ್ಟಿಂಗ್ಗೆ. ತುಂಬಾನೇ ಚೆನ್ನಾಗಿದೆ ಬ್ಲೌಸ್ ಕ್ವಾಲಿಟಿ. ಇದಕ್ಕೆ ಲೈನಿಂಗ್ ಎಲ್ಲ ಹಾಕಿದ್ದಾರೆ, ತುಂಬಾ ಚೆನ್ನಾಗಿರೋ ಕ್ವಾಲಿಟಿ ಲೈನಿಂಗ್ ಕೂಡ ಹಾಕಿದ್ದಾರೆ. ಇದರಲ್ಲಿ ನಿಮಗೆ ತುಂಬಾನೇ ಕಲರ್ ಸಿಗುತ್ತೆ, ಗ್ರೀನ್, ಬ್ಲಾಕ್, ಬ್ಲೂ, ರೆಡ್ ಅಂತ. ನಿಮಗೆ ಯಾವ ಕಲರ್ ಸ್ಯಾರಿಗಳಿಗೆ ಮ್ಯಾಚ್ ಆಗುತ್ತೋ ಆ ಕಲರ್ ನ ನೀವು ಆರ್ಡರ್ ಮಾಡ್ಕೋಬಹುದು. ಬನ್ನಿ ಇವಾಗ ನೆಕ್ಸ್ಟ್ ಬ್ಲೌಸಿಗೆ ಹೋಗೋಣ. ನೋಡಿ, ಇದೊಂದು ಬ್ಲಾಕ್ ಬ್ಲೌಸ್, ತುಂಬಾನೇ ಗ್ರ್ಯಾಂಡ್ ಆಗಿರುವಂತಹ ಬ್ಲಾಕ್ ಬ್ಲೌಸ್ ತೋರಿಸ್ತಿದೀನಿ. ಆಕ್ಚುಲಿ ಇವಾಗ ಈ ಬ್ಲಾಕ್ ಬ್ಲೌಸ್ ಗಳನ್ನ ನೀವು ತಗೊಂಡ್ರೆ ಏನ್ ಬೆನಿಫಿಟ್ ಅಪ್ಪ ಅಂದ್ರೆ, ಫುಲ್ ಸ್ಯಾರಿ ಎಲ್ಲ ಒಂದೇ ಕಲರ್ ಇರುತ್ತೆ. ಇವಾಗ ಪಿಂಕ್ ಕಲರ್ ಇರುತ್ತೆ, ಗ್ರೀನ್ ಕಲರ್ ಇರುತ್ತೆ. ಆ ತರದಕ್ಕೆಲ್ಲ ಸಿಲ್ಕ್ ಸ್ಯಾರಿನೇ ಆಗ್ಲಿ, ಫ್ಯಾನ್ಸಿ ಸ್ಯಾರಿಗಳಿಗೆ ಆಗ್ಲಿ, ಈ ತರ ಬ್ಲೌಸ್ ತುಂಬಾನೇ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಇದಕ್ಕೆ ಫ್ರಂಟ್ ಹುಕ್ ಕೊಟ್ಟಿದ್ದಾರೆ, ಮತ್ತೆ ಹಿಂದೆ ಸರ್ಕಲ್ ತರ ಡಿಸೈನ್ ಮಾಡಿ ತುಂಬಾನೇ ಚೆನ್ನಾಗಿರೋ ಡಿಸೈನ್ ಮಾಡಿದ್ದಾರೆ. ಈ ಡಿಸೈನ್ ಅಂತೂ ನೋಡಿದ್ರೆ ನಿಮಗೆ 350ಗೆಲ್ಲ ಈ ತರದ ಬ್ಲೌಸ್ ಬರುತ್ತಾ ಅಂತ ಅಂದ್ರೆ ನಂಬಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿದೆ ನೋಡಿ ಡಿಸೈನ್ ಎಲ್ಲ. ಸ್ವಲ್ಪ ಮಿಷಿನ್ ವರ್ಕ್ ಮಾಡಿದ್ದಾರೆ, ಮತ್ತೆ ಇನ್ನೊಂದ್ ತರ ಡಿಸೈನ್ ಅಲ್ಲಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ನೋಡಿ, ಎಷ್ಟು ಗ್ರ್ಯಾಂಡ್ ಆಗಿದೆ ಅಂತ ಬ್ಲೌಸ್. ಈ ತರ ಬುಟ್ಟ ಬುಟ್ಟ ಫ್ಲವರ್ದು ಮಾಡಿದ್ದಾರೆ. ಫ್ರಂಟ್ ನಿಮಗೆ ವಿ ನೆಕ್ ಬರುತ್ತೆ. ಆಕ್ಚುಲಿ ಇದೊಂದು ಸ್ವಲ್ಪ ದೊಡ್ಡ ಸೈಜ್ ತಗೋಬೇಕಿತ್ತು ನಾನು, ಚಿಕ್ಕದಾಗುತ್ತೆ ನನಗಿದು. ನೀವು ತಗೋಬೇಕಿದ್ರೆ ಸ್ವಲ್ಪ ದೊಡ್ಡ ಸೈಜೇ ತಗೊಂಡು ಫಿಟ್ಟಿಂಗ್ ಮಾಡಿಸ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಇದು ನಾನು ವೇರ್ ಮಾಡಿರೋದು ಸ್ಯಾರಿ, ಆ ಸ್ಯಾರಿಗೆ ಕಾಂಟ್ರಾಸ್ಟ್ ಯಾವ್ದಾದ್ರು ವೇರ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಬಟ್ ಮೀಶೋದಲ್ಲಿ 300 ರುಪೀಸ್ ಸಿಕ್ತು, ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ನೀವೇ ನೋಡ್ತಿದ್ದೀರಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಆಕ್ಚುಲಿ ಈ ಬ್ಲೌಸ್ ಇವಾಗ ಔಟ್ ಆಫ್ ಸ್ಟಾಕ್ ಆಗಿದೆ. ನಾನು ಇದ್ರಲ್ಲೇನೆ ಇನ್ನೊಂದು ಹಾಕಿರ್ತೀನಿ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ, ಇದೇ ತರದ್ರಲ್ಲಿ ಇನ್ನೊಂದು ಬ್ಲೌಸ್ ನ. ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ಸುತ್ತೆ, ಯಾಕೆಂದ್ರೆ ಅಷ್ಟು ಚೆನ್ನಾಗಿದೆ ಗ್ರ್ಯಾಂಡ್ ಆಗಿ. 300ಗೆಲ್ಲ ಸ್ಟಿಚ್ ಮಾಡಿರೋ ಬ್ಲೌಸ್ ಸಿಗುತ್ತೆ ಅಂದ್ರೆ ನಂಬಕ್ಕೆ ಆಗಲ್ಲ. ಯಾಕೆಂದ್ರೆ ಇವಾಗ ಮಿಷಿನ್ ಹೋಗಿ ನೀವು ಸ್ಟಾರ್ಟಿಂಗ್ ಸೈಜ್ 350 ಇರುತ್ತೆ, ಸ್ಟಿಚಿಂಗ್ ಮಿನಿಮಮ್ ಅಂದ್ರೂ 350-400 ಇಲ್ದೆ ಯಾರು ಸ್ಟಿಚ್ ಮಾಡಲ್ಲ. ಅಲ್ಲಿಗೆ ನೀವು 5000 ರುಪೀಸ್ ಬ್ಲೌಸಿಗೆ ಆಗೋಗ್ಬಿಡುತ್ತೆ, ಬರೀ ತಗೊಂಡು ವರ್ಕ್ ಮಾಡಿಸಿ ಬ್ಲೌಸ್ ಇದ್ ಮಾಡಕ್ಕೆ. ಅಂತದ್ರಲ್ಲಿ ನಿಮಗೆ 350 ರುಪೀಸ್ಗೆ ರೆಡಿಮೇಡ್ ಬ್ಲೌಸ್ ಸಿಕ್ಬಿಡುತ್ತೆ. ಇದ್ರಲ್ಲಿ ಇನ್ನೊಂದು ಹಾಕಿದೀನಿ, ಅದು ಕೂಡ ಚೆನ್ನಾಗಿದೆ ನೋಡಿ. ರಿವ್ಯೂ ಕೂಡ ಚೆನ್ನಾಗಿದೆ, ರೇಟಿಂಗ್ಸ್ ಕೂಡ ಅದಕ್ಕೂ ಚೆನ್ನಾಗಿದೆ. ನೆಕ್ಸ್ಟ್ ಇದೊಂದು ಬ್ಲೌಸ್ ಇದೆ ನೋಡಿ, ಇವಾಗೆಲ್ಲ ಟ್ರೆಂಡಿಂಗ್ ಅಲ್ಲಿ ಇರುವಂತಹ ಸ್ಲೀವ್ಸ್. ಇದು ಒಂಥರ ಪಫ್ ಸ್ಲೀವ್ ತರ ಇದೆ. ಇದನ್ನ ನಾನು ನೋಡಿ, ಇದು ಈ ತರ ತುದಿಯಲ್ಲೆಲ್ಲ ನಿಮಗೆ ಬೀಡ್ಸ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ. ಇದೊಂಥರ ಮೆಟೀರಿಯಲ್ ಚೆನ್ನಾಗಿದೆ, ಸಿಲ್ಕ್ ತರ ಮೆಟೀರಿಯಲ್ ಅನ್ಬೋದು, ಸ್ಯಾಟಿನ್ ಆ ರೀತಿ ಮೆಟೀರಿಯಲ್ ಇದು. ಸ್ಲೀವ್ಲೆಸ್ ಏನಾಗಲ್ಲ ನಿಮಗೆ, ಇಲ್ಲಿ ತೋರ್ಸಿದ್ನಲ್ವಾ ಇಲ್ಲಿ ಸ್ಲೀವ್ ಬರುತ್ತೆ. ಮುಂದೆ ಈ ತರ ವಿ ಶೇಪ್ ಅಥವಾ ಲೀಫ್ ನೆಕ್ ಅನ್ಬೋದು, ಹಿಂದೆನೂ ಕೂಡ ನಿಮಗೆ ಲೀಫ್ ನೆಕ್ ತರನೇ ಡಿಸೈನ್ ಬಂದಿದೆ. ಇದನ್ನ ಏನ್ ಮಾಡಿಲ್ಲ, ಸೈಜ್ ಸ್ವಲ್ಪ ಚಿಕ್ಕ ಆಗುತ್ತೆ. ನೆಕ್ಸ್ಟ್ ಸೈಜ್ಗೆ ಎಕ್ಸ್ಚೇಂಜ್ ಹಾಕಿದೀನಿ, ಹಾಗಾಗಿ ಇದನ್ನ ವೇರ್ ಮಾಡಿಲ್ಲ. ನೆಕ್ಸ್ಟ್ ಯಾವಾಗಾದ್ರೂ ವೇರ್ ಮಾಡಿದ್ರೆ ಇದನ್ನ ತೋರಿಸ್ತೀನಿ. ಬಟ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಡೀಪ್ ಆಗ್ಲಿ, ಲೈನಿಂಗ್ ಕ್ವಾಲಿಟಿ ಆಗ್ಲಿ, ಬ್ಲೌಸ್ ಕ್ವಾಲಿಟಿ ಆಗ್ಲಿ ತುಂಬಾ ಚೆನ್ನಾಗಿದೆ. ಇದ್ರಲ್ಲೂ ಕೂಡ ನಿಮಗೆ ತುಂಬಾನೇ ಕಲರ್ಸ್ ಅವೈಲಬಲ್ ಇದೆ, ಪಿಂಕ್, ಗ್ರೀನ್, ಬ್ಲೂ, ರೆಡ್, ವೈಟ್ ಆ ರೀತಿ ಎಲ್ಲದೂ ಚೆನ್ನಾಗಿರುತ್ತೆ. ಫ್ಯಾನ್ಸಿ ಸ್ಯಾರಿಗೆಲ್ಲ ಡಿಫ್ರೆಂಟ್ ಆಗಿ ಬ್ಲೌಸ್ ಅಂತವ್ರು ಆರಾಮಾಗಿ ಈ ಬ್ಲೌಸ್ ನೇ ತಗೊಂಡು ವೇರ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಇದ್ರ ರೇಟ್ 350 ಆರ್ 300 ರೇಂಜ್ ಅಲ್ಲೇನೆ ಇದೆ. ನೆಕ್ಸ್ಟ್ ಈ ಬ್ಲೌಸ್ ನೋಡಿ, ನನ್ಗೆ ಈ ಬ್ಲೌಸ್ ತುಂಬಾನೇ ಇಷ್ಟ ಆಯ್ತು ಮೀಶೋದಲ್ಲಿ. ಆಕ್ಚುಲಿ ಇದು ಒಂದೇ 500 ರೇಂಜ್ ಅಲ್ಲಿ ತಗೊಂಡಿದ್ದು, ತುಂಬಾ ಚೆನ್ನಾಗಿದೆ ಬ್ಲೌಸ್. ಅಂತೂ ನೀವು ನೋಡಿದ್ರೆ ಆರ್ಡರ್ ಮಾಡಿ ಏನಾದ್ರು ರಿಸೀವ್ ಮಾಡಿದಾಗ ಅನ್ಕೋತೀರ, ವಾವ್ 500 ಇಷ್ಟು ಚೆನ್ನಾಗಿರೋ ಬ್ಲೌಸ್ ಸಿಗುತ್ತಾ ಅಂತ. ಫುಲ್ ಲಾಂಗ್ ಸ್ಲೀವ್ ಬಂದು ಈ ತರದ್ ಮುಂದ್ಗಡೆ ಎಲ್ಲ ಡಿಸೈನ್ ಮಾಡಿದ್ದಾರೆ. ಮತ್ತೆ ಇಲ್ಲಿ ನೋಡಿ, ಇದ್ರಲ್ಲಿ ನಿಮಗೆ ತುಂಬಾ ಚೆನ್ನಾಗಿರೋದು ಅಂದ್ರೆ ಈ ಬಟರ್ಫ್ಲೈ ಡಿಸೈನ್ ಇದೆಯಲ್ಲ, ಇದು ಎಷ್ಟು ಚೆನ್ನಾಗಿದೆ ಅಂದ್ರೆ ಬಟರ್ಫ್ಲೈ ಡಿಸೈನ್ ಅಷ್ಟು ಚೆನ್ನಾಗಿರೋ ವರ್ಕ್ ಅಲ್ಲಿ ಮಾಡಿದ್ದಾರೆ. ಪಿಂಕ್ ಮತ್ತೆ ಬ್ಲೂ ಶೇಡ್ ಅಲ್ಲಿ ಇದೆ. ಇದನ್ನ ನೀವು ಎಲ್ಲಾ ತರ ಸ್ಯಾರಿಗಳಿಗೂ ಮ್ಯಾಚ್ ಮಾಡ್ಕೋಬಹುದು. ನಾನು ಆಕ್ಚುಲಿ ಇದನ್ನ ಸುಮ್ನೆ ತರಿಸ್ತೇನೆ, ನೋಡೋಣ ಯಾವ್ದಕ್ಕಾಗುತ್ತೆ ಅಂತ. ಬಟ್ ಸಿಲ್ಕ್ ಸ್ಯಾರಿಗೆ ಆ ತರದಕ್ಕೆಲ್ಲ ಮ್ಯಾಚ್ ಆಯ್ತು. ಬಟ್ ಇಲ್ಲಿ ಬ್ಲೂ ಇದೆಯಲ್ಲ, ಆ ಬ್ಲೂಗೆ ನೀವು ಮ್ಯಾಚ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಕಾಲೇಜ್ ಗರ್ಲ್ಸ್ ಅಂತವ್ರಿಗೆಲ್ಲ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಈ ತರದ್ದು. ಇದ್ರಲ್ಲೂ ಕೂಡ ಮುಂದೆ ವಿ ತರ ನೆಕ್ ಬಂದಿದೆ, ಹಿಂದೆ ಯು ಶೇಪ್ ಇದೆ, ಬ್ರಾಡ್ ಇದೆ. ನಿಮಗೆ ಡೀಪ್ ಜಾಸ್ತಿ ಬೇಕು ಅಂದ್ರೆ ಆರಾಮಾಗಿ ತಗೋಬಹುದು. ಮತ್ತೆ ಟ್ಯಾಗ್ ಕೂಡ ಕೊಟ್ಟಿದ್ದಾರೆ ಫಿಟ್ಟಿಂಗ್ ಗೆ. ಕಪ್ಸ್ ಕೂಡ ಇರುತ್ತೆ ಇದ್ರಲ್ಲಿ. ನಿಮ್ಗೆ ಕಪ್ ಅದೇ ಹೇಳಿದ್ನಲ್ಲ, ಈ ಬೇಕು ಅಂದವ್ರು ಇಟ್ಕೋಬಹುದು, ಇಲ್ಲ ಅಂದ್ರೆ ನೀವು ತೆಗಿಸ್ಬಿಡ್ಬೋದು, ಅಷ್ಟು ಚೆನ್ನಾಗಿದೆ. ಇಲ್ಲಿ ನೋಡಿ, ಇಲ್ಲೂ ಕೂಡ ಕೊಟ್ಟಿದ್ದಾರೆ ಇದ್ರಲ್ಲಿ, ಕೆಳಗಡೆ ಕೂಡ ಇದ್ರಲ್ಲಿ
ಡಿಸೈನ್ ಕೊಟ್ಟಿದ್ದಾರೆ. ಈ ಬ್ಲೌಸ್ ಅಲ್ಲೇನೆ ನಿಮಗೆ ಇನ್ನ ಈ ತರ ಬಟರ್ಫ್ಲೈ ಡಿಸೈನ್ ಇದೆಯಲ್ಲ, ಇದ್ರಲ್ಲೇನೆ ಬೇರೆ ಬೇರೆ ತರ ಡಿಸೈನ್ ಇರೋದು ಒಂದು 5-6 ಡಿಸೈನ್ಸ್ ಇದೆ. ನೋಡಿ ನಿಮಗೆ ಯಾವ್ದು ಇಷ್ಟ ಆಗತ್ತೆ ಅಂತ. ಬಟ್ ಈ ಬಟರ್ಫ್ಲೈನು ನನಗೆ ತುಂಬಾ ಇಷ್ಟ ಆಯ್ತು, ತುಂಬಾ ಚೆನ್ನಾಗಿದೆ ಅನ್ನಿಸ್ತು, ಅದಕ್ಕೋಸ್ಕರನೇ ನಾನು ಇದನ್ನ ಆರ್ಡರ್ ಮಾಡಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಫ್ಯಾನ್ಸಿ ಸ್ಯಾರಿಗಳಿಗೂ ಚೆನ್ನಾಗಿ ಕಾಣಿಸುತ್ತೆ, ಮತ್ತೆ ಸಿಲ್ಕ್ ಸ್ಯಾರಿಗಳಿಗೂ ನೀವು ಆರಾಮಾಗಿ ಹಾಕೋಬಹುದು, ಕಾಟನ್ ಸ್ಯಾರಿಗೂ ಹಾಕೋಬಹುದು, ಅಷ್ಟು ಚೆನ್ನಾಗಿದೆ ಈ ಬ್ಲೌಸ್. ಸೈಜ್ ನಾನು ಮೆನ್ಷನ್ ಮಾಡಿದ್ದೀನಿ, ಆ ಸೈಜ್ ನನಗೆ ಕರೆಕ್ಟ್ ಆಗಿ ಆಗಿದೆ. ನೆಕ್ಸ್ಟ್ ನೋಡಿ, ಈ ತರ ಬ್ಲೌಸ್ ನೀವು ನೋಡಿರ್ತೀರಾ, ತುಂಬಾ ಜನ ಇವಾಗೆಲ್ಲ ವೇರ್ ಮಾಡಿರ್ತಾರೆ. ಯಾವ್ದಪ್ಪ ಇದು ಅಂತ ಅನ್ನೋದಿದ್ರೆ, ಈ ಕಾಲರ್ ಬಂದಿರುವಂತ ಕಾಟನ್ ಬ್ಲಾಕ್ ಬ್ಲೌಸ್ ನೋಡಿ ಈ ರೀತಿ ಇರುತ್ತೆ. ಆಕ್ಚುಲಿ ಇದಕ್ ಮೀಶೋದಲ್ಲೇ ನಾನು ಒಂದ್ ಸ್ಯಾರಿ ಆರ್ಡರ್ ಮಾಡಿದೀನಿ ಮ್ಯಾಚ್ ಆಗಂತದ್ದು, ರೆಡ್ ಮತ್ತೆ ಬ್ಲಾಕ್. ಅದಿನ್ನು ಇವತ್ತು ರಿಸೀವ್ ಆಗಿಲ್ಲ, ಇವತ್ತು ಆಗ್ಬೇಕಿತ್ತು, ಬಟ್ ಬಂದೇ ಇಲ್ಲ ಅದು ಸ್ಯಾರಿ. ಮುಂದೆ ಇನ್ನೊಂದಿನ ಯಾವಾಗಾದ್ರೂ ಆ ಸ್ಯಾರಿ ಸಿಕ್ಕಿದ್ರೆ ಎರಡೂನು ವೇರ್ ಮಾಡಿ ನಿಮ್ಗೊಂದು ವಿಡಿಯೋ ಕ್ಲಿಪ್ಪಿಂಗ್ ಹಾಕಿರ್ತೀನಿ. ಅಕಸ್ಮಾತ್ ಏನಾದ್ರು ಬೇಗ ಬಂದ್ರೆ ಈ ವಿಡಿಯೋದಲ್ಲೇನೆ ಹಾಕಿರ್ತೀನಿ ನನ್ನ ಪಕ್ಕದಲ್ಲೇನೆ. ನೋಡಿ ತುಂಬಾನೇ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿ ಕಾಲರ್ ಬಂದಿದೆ. ಇದಕ್ಕೆ ಕಾಲರ್ ಬಂದು ನಿಮಗೆ ಸ್ಲೀವ್ಸ್ ಅಲ್ಲೂ ಕೂಡ ಈ ತರ ಅಜ್ರಕ್ ಪ್ರಿಂಟಿಂಗ್ ಅಂತಾರೆ, ಈ ತರ ಪ್ರಿಂಟಿಂಗ್ ನ ಅದನ್ನ ಅಟ್ಯಾಚ್ ಮಾಡಿಸಿದ್ದಾರೆ. ನೀವು ಕಾಲರ್ ಕೊಟ್ಟು ಈ ರೀತಿ ಸ್ಟಿಚ್ ಮಾಡಿಸ್ತೀನಿ ಅನ್ನೋದಿದ್ರೆ ಒಂದ್ 500-600 ಇಲ್ಲದೆ ಸ್ಟಿಚ್ ಮಾಡಲ್ಲ. ಬಟ್ ಇಲ್ಲಿ 250 or 200 ರೇಂಜ್ ನಿಮಗೆ ರೆಡಿ ಬ್ಲೌಸೇ ಸಿಕ್ಬಿಡುತ್ತೆ. ಇದಕ್ಕೆ ಲೈನಿಂಗ್ ಏನ್ ಬಂದಿಲ್ಲ, ಬಟ್ ಕ್ವಾಲಿಟಿ ಹಾಗೆ ಇದೆ, ಏನ್ ಲೈನಿಂಗ್ ಇಲ್ದೇನ ಹಾಕೋಬಹುದು, ಚೆನ್ನಾಗಿದೆ. ಇದಕ್ಕೆ ಫ್ರಂಟ್ ಬಟನ್ಸ್ ಇದೆ, ಮತ್ತೆ ಬ್ಯಾಕ್ ಅಲ್ಲಿ ಕ್ಲೋಸ್ ನೆಕ್ ಕೊಟ್ಟಿದ್ದಾರೆ. ಮುಂದೆ ಫ್ರಂಟ್ ಬಟನ್ ಇದೆಯಲ್ಲ, ಹಾಗಾಗಿ ನಾನು ಇದನ್ನ 40 ಸೈಜ್ ಆರ್ಡರ್ ಮಾಡಿದೆ. ಸೈಜ್ ಸ್ವಲ್ಪ ದೊಡ್ಡದಾಯ್ತು, ಆಮೇಲೆ ಆಲ್ಟ್ರೇಷನ್ ಮಾಡಿಸ್ಕೊಂಡು ಯಾವುದೇ ಬಟ್ಟೆಗಳು ಬ್ಲೌಸ್ ಗಳನ್ನ ನೀವು ತಗೋಬೇಕಿದ್ರು ಒಂದ್ ಸೈಜ್ ನೆಕ್ಸ್ಟ್ ಸೈಜ್ ತಗೊಳ್ಳಿ, ಆಲ್ಟ್ರೇಷನ್ ಮಾಡಿಸ್ಕೊಂಡ್ರೆ ಕರೆಕ್ಟ್ ಫಿಟ್ಟಿಂಗ್ ಅಲ್ಲಿ ಕೂರುತ್ತೆ. ಇದು ತುಂಬಾನೇ ಚೆನ್ನಾಗಿದೆ ಬ್ಲೌಸ್. ಕಾಲರ್ ನೋಡಿ ಎಷ್ಟು ಚೆನ್ನಾಗಿದೆ, ಈ ರೀತಿ ಕಾಣಿಸುತ್ತೆ. ನಾನು ವಿಡಿಯೋ ಏನಾದ್ರು ಸ್ಯಾರಿ ಬಂದಿದ್ರೆ ಹಾಕಿರ್ತೀನಿ. ಈ ವಿಡಿಯೋ ಮಾಡ್ಬೇಕಿದ್ರೆ ಸದ್ಯದಲ್ಲಿ ಬಂದಿಲ್ಲ, ಅದ್ರದ್ದು ಸ್ಯಾರಿ ಬಂದಿದ್ರೆ ಅದನ್ನು ತೋರಿಸ್ತಿದ್ದೆ. ಅದ್ರದ್ದು 500 ರೇಂಜ್ ಅಲ್ಲಿ ಆ ಸ್ಯಾರಿನೂ ಆರ್ಡರ್ ಮಾಡಿದೀನಿ ನಾನು. ತುಂಬಾನೇ ಚೆನ್ನಾಗಿದೆ ನೋಡಿ. ಅಂತೂ ಈ ಬ್ಲೌಸ್ ತುಂಬಾ ಇಷ್ಟ ಆಯ್ತು. ಇದು ಮತ್ತೆ ಆವಾಗ ಒಂದ್ ಬ್ಲಾಕ್ ಬ್ಲೌಸ್ ತೋರಿಸಿದ್ನಲ್ಲ, ಅದು ಎರಡು ಸ್ವಲ್ಪ ಸಿಮಿಲರ್ ಬರುತ್ತೆ, ಬಟ್ ನೆಕ್ ಚೇಂಜ್ ಆಗುತ್ತೆ. ಅದು ವಿ ಶೇಪ್ ನೆಕ್ ಬರುತ್ತೆ, ಇದು ಕಾಲರ್ ನೆಕ್ ಬರುತ್ತೆ, ಎರಡು ಡಿಫ್ರೆಂಟ್ ಆಗಿದೆ. ಈ ತರ ಬ್ಲೌಸ್ ಗಳೆಲ್ಲ ಇವಾಗ ಕಾಲೇಜ್ ಸ್ಕೂಲ್ ಗಳಿಗೆಲ್ಲ ಟೀಚರ್ಸ್ ಹೋಗ್ತಿರ್ತಾರಲ್ಲ, ಅವ್ರಿಗೆಲ್ಲ ತುಂಬಾ ಬೆಸ್ಟ್ ಅಂತಾನೆ ಹೇಳ್ಬೋದು. ನಾರ್ಮಲ್ 200 ರೇಂಜ್ಗೆಲ್ಲ ಬ್ಲೌಸ್ ಗಳೇ ಸಿಕ್ಬಿಡುತ್ತೆ, ಆರಾಮಾಗಿ ವೇರ್ ಮಾಡ್ಕೋಬಹುದು. ಹಾಗಾಗಿ ನೆಕ್ಸ್ಟ್ ನೋಡಿ, ಇದೊಂದು ಬ್ಲೌಸ್, ಇದು ಕೂಡ ಬ್ಲಾಕ್ ಬ್ಲೌಸ್ ಏನೆ. ಇದೇನಪ್ಪಾ ವಿಶೇಷ ಅಂತ ಅಂದ್ರೆ, ಈ ಬ್ಲೌಸ್ 250 ರೇಂಜ್ ಅಲ್ಲೇನೆ ತಗೊಂಡಿದ್ದು. ಬಟ್ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಅಂತ ಅಂದ್ರೆ, ನಿಜವಾಗ್ಲೂ ನಾನಂತೂ ನಂಬಲೇ ಇಲ್ಲ ಈ ಬ್ಲೌಸ್ ಬಂದಾಗ ಇಷ್ಟು ಚೆನ್ನಾಗಿದೆ ಅಂತ. ನೆಟ್ಟೆಡ್ ಸ್ಲೀವ್ ಬಂದಿದೆ ಇದಕ್ಕೆ. ಯಾರಾದ್ರೂ ಈ ತರ ನೆಟ್ಟೆಡ್ ಸ್ಲೀವ್ಸ್ ಅಲ್ಲಿ ಸ್ಟಿಚ್ ಮಾಡಿಸ್ಬೇಕು ಅಂದ್ರೆ ಆರಾಮಾಗಿ ಇದನ್ನ ತಗೋಬಹುದು. ಮುಂದೆ ನಿಮಗೆ ನಾರ್ಮಲ್ ಈ ರೀತಿ ನೆಕ್ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ ನೆಕ್. ಬ್ಯಾಕ್ ಅಲ್ಲೂ ಕೂಡ ನೆಕ್ ಚೆನ್ನಾಗಿದೆ ನೋಡಿ, ನೆಕ್ ಕೂಡ ಎಷ್ಟು ಚೆನ್ನಾಗಿದೆ ಅಂತ. ಡಿಸೈನ್ ಚೆನ್ನಾಗಿದೆ, ಟ್ಯಾಗ್ ಕೊಟ್ಟಿದ್ದಾರೆ ಹಿಂದೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಫಿಟ್ ಆಗಿ ನೀಟಾಗಿ ಕುತ್ಕೊಳ್ಳುತ್ತೆ ಇದು ಬ್ಲೌಸ್. ತುಂಬಾ ಚೆನ್ನಾಗಿರುತ್ತೆ ಕಾಲೇಜ್ ಗರ್ಲ್ಸಿಗಾಗಿರ್ಲಿ, ನಮ್ಗಂತವ್ರಿಗಾಗಿರ್ಲಿ ಆರಾಮಾಗಿ. ಇವಾಗ ಫ್ಯಾನ್ಸಿ ಸ್ಯಾರಿಗಳು ಬ್ಲಾಕ್ ಕಲರ್ ಇದ್ರೆ, ಅದ್ ಬ್ಲಾಕ್ ಮ್ಯಾಚ್ ಆಗ ಫ್ಯಾನ್ಸಿ ಸ್ಯಾರಿಗಳಿದ್ರೆ, ಅಥವಾ ನಾರ್ಮಲ್ ಸ್ಯಾರಿಗಳಿದ್ರೆ ಇದಕ್ಕೆ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಬ್ಲೌಸ್ ಮೆಟೀರಿಯಲ್ಗೆನೆ ನೀವು 200 rupees ಕೊಡ್ಬೇಕು ಆಕ್ಚುಲಿ. 150ನೋ 170ನೋ ಎಷ್ಟೋ ಮೀಟರ್ ಹೇಳ್ತಾರೆ, ಬಟ್ ಮೆಟೀರಿಯಲ್ ದುಡ್ಡಲ್ಲೇ ನಿಮಗೆ ಬ್ಲೌಸ್ ಸಿಕ್ಬಿಡುತ್ತೆ. ಸ್ಟಿಚಿಂಗು ಮಾಡ್ಸಂಗಿಲ್ಲ, ಏನಿಲ್ಲ, ಅಷ್ಟು ಚೆನ್ನಾಗಿದೆ ಈ ಬ್ಲೌಸ್. ಇದಕ್ಕೆ ಮ್ಯಾಚ್ ಆಗ್ಲಿ ಅಂತಾನೆ ಒಂದು ಸ್ಯಾರಿ, ಅಂದ್ರೆ ಇದು ಸುಮ್ನೆ ಕಡಿಮೆ ರೇಟ್ ಅಲ್ಲಿ ಇತ್ತು, 150 ರೇಂಜ್ ಅಲ್ಲಿ ಇತ್ತು ಈ ಸ್ಯಾರಿ, ಅದಕ್ಕೆ ಪರ್ಚೇಸ್ ಮಾಡಿದ್ರೆ ವೇರ್ ಮಾಡಿದೀನಿ ನೋಡಿ. ಇದ್ರ ಜೊತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದೊಂಥರ ಸಿಲ್ಕ್ ಕಾಟನ್ ಅಂತಾರಲ್ಲ, ಆ ರೀತಿ ಮೆಟೀರಿಯಲ್ ಬಂದಿದೆ. ಈ ತರ ಎಲಿಫ್ಯಾಂಟ್ ಪ್ರಿಂಟ್ ಬಂದಿದೆ. ಈ ಕೇರಳ ಸ್ಯಾರಿ ಬರುತ್ತಲ್ಲ, ಆ ತರ ಕಲರ್ ಕಾಂಬಿನೇಷನ್ ಬಂದಿರುತ್ತೆ. ಇದು ತುಂಬಾ ಚೆನ್ನಾಗಿರುತ್ತೆ ಸ್ಯಾರಿ. ಇದಕ್ಕೆ ಈ ತರದ ಸ್ಯಾರಿಗಳಿಗೆ ಆಗ್ಲಿ, ಕಾಟನ್ ಬ್ಲೌಸ್ ಮತ್ತೆ ಈ ಕಾಲರ್ ನೆಕ್ ಎಲ್ಲ ತೋರಿಸಿದ್ನಲ್ಲ, ಇದಕ್ಕೆಲ್ಲ ಮ್ಯಾಚ್ ಮಾಡ್ಕೋಬಹುದು ನೀವು ಆರಾಮಾಗಿ, ಚೆನ್ನಾಗಿ ಕಾಣಿಸುತ್ತೆ. ತುಂಬಾ ಚೆನ್ನಾಗಿದೆ. ಇದನ್ನು 250 rupees ಅಲ್ಲೇನೆ ತಗೊಂಡಿದ್ದು. ಇದು ಬ್ಲೌಸ್ ಕೂಡ ಬಂದಿದೆ. ನಾನು ಬ್ಲೌಸ್ ಇದನ್ನ ಸ್ಟಿಚ್ ಮಾಡಿಸ್ಕೊಂಡಿಲ್ಲ, ಇದೇ ಯಾವ್ದಾದ್ರು ಬ್ಲೌಸ್ ಗಳಾಗತ್ತೆ ಅಂತ. ಇವಾಗ ನೋಡಾಗ, ಇವಾಗ ಲಾಸ್ಟ್ ಅಲ್ಲಿ ಇನ್ನೊಂದ್ ಏನಪ್ಪಾ ಅಂದ್ರೆ, ಇವಾಗ ನಾನು ವೇರ್ ಮಾಡಿರೋದು ಕೂಡ ಮೀಶೋದೇ ಬ್ಲೌಸ್. ತುಂಬಾ ಚೆನ್ನಾಗಿದೆ. ಈ ಬ್ಲೌಸ್ ಎಷ್ಟಪ್ಪ ಅಂತ ಕೇಳ್ತೀರಾ, 300 rupees ಅಷ್ಟೇನೆ. ಬಟ್ ತುಂಬಾ ಚೆನ್ನಾಗಿದೆ ಬ್ಲೌಸ್, ಕಾಟನ್ ಮೆಟೀರಿಯಲ್ ಅಲ್ಲಿ ಬಂದಿದೆ ನೋಡಿ. ಈ ತರ ಅಕೋಬಾ ಪ್ರಿಂಟ್ ಅಂತ ಅಂತಾರೆ ಇದನ್ನು. ಈ ತರ ಸ್ಲೀವ್ ಬಂದಿದೆ. ಇದಕ್ಕೂ ಬ್ಲೂ, ಬ್ಲಾಕ್ ಮತ್ತೆ ವೈಟ್, ಒಂಥರ ಕ್ರೀಮಿಶ್ ವೈಟ್, ಮೂರು ಮಿಕ್ಸ್ ಆಗಿ ಮಾಡಿರೋಂಥದ್ದು. ಹಿಂದೆ ನಿಮಗೆ ಡೀಪ್ ನೋಡ್ಬೇಕು ಅಂತ ಅಂದ್ರೆ ಕ್ಲೋಸ್ ನೆಕ್ ಇದೆ, ತುಂಬಾ ಚೆನ್ನಾಗಿದೆ ಹಿಂದೆನು. ಈ ತರ ವೈಟ್ ಸ್ಯಾರಿಗೆ, ಈ ಸ್ಯಾರಿನ ನಾನು ನಂದು
ಹಳದಿ ಶಾಸ್ತ್ರ ಐತಲ್ಲ ಅದಕ್ಕೆ ಅಂತ ತಗೊಂಡಿದ್ದೆ ಅಮೆಝಾನ್ ಅಲ್ಲಿ ತುಂಬಾ ಹಿಂದೆನೆ. 500 rupees ಅಷ್ಟೇನೆ ಇದಕ್ಕೆ. ಈ ತರ ವೈಟ್ ಸ್ಯಾರಿ, ಪಿಂಕ್ ಕಲರ್ ಸ್ಯಾರಿಗಳು ಅದಕ್ಕೆಲ್ಲ ಈ ತರ ಬ್ಲೌಸ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಈ ಕಾಲೇಜ್ಗಳೆಲ್ಲ ಗ್ರಾಜುಯೇಷನ್ ಡೇ ಮಾಡ್ತಿರ್ತಾರೆ ನೋಡಿ, ಅಂತವ್ರಿಗೆ ಈ 500 ರೇಂಜ್ ಅಲ್ಲೆಲ್ಲ ನಮಗೆ ಬ್ಲೌಸ್ ಸೀರೆ ಎರಡು ಬೇಕು ಅಂದ್ರೆ ಈ ತರ ಕಾಂಬಿನೇಷನ್ ಅಲ್ಲಿ ನೀವು ಟ್ರೈ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಇದ್ರದ್ದು ಸೈಜ್ ನಾನು ಮೆನ್ಷನ್ ಮಾಡಿರ್ತೀನಿ ನಾನು ಎಷ್ಟು ತಗೊಂಡೆ ಅಂತ. ಬಟ್ ಆಲ್ಟ್ರೇಷನ್ ಮಾಡಿಸ್ದೆ ನಾನು ಈ ಬ್ಲೌಸ್ ಕೂಡ. ತುಂಬಾ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿ ಕೂಡ ಇದೆ. ಇದು ಕಾಟನ್ ಬ್ಲೌಸ್ ಆಗಿರೋದ್ರಿಂದ ತುಂಬಾ ಕಂಫರ್ಟಬಲ್, ಸಮ್ಮರ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಇಂಥ ಬ್ಲೌಸ್. ನೀವು ಇದಕ್ಕೆ ಬ್ಲೂ ಸ್ಯಾರಿಗಳನ್ನ ವೇರ್ ಮಾಡ್ಬೋದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಓಕೆ, ನೋಡಿದ್ರಲ್ವಾ ಇವಾಗ ಮೀಶೋದಲ್ಲಿ ಎಷ್ಟು ಸ್ಯಾರಿಗಳು ಮತ್ತೆ ಬ್ಲೌಸ್ ಗಳನ್ನ ತರಿಸಿದೀನಿ ನಾನು ಅಂತ. ಎಲ್ಲದರದ್ದು ರೇಟು ಕ್ವಾಲಿಟಿ ಎಲ್ಲ ಹೇಳಿದೀನಿ. ನಿಮಗೆ ಯಾವ ತರ ಬ್ಲೌಸ್ ಇಷ್ಟ ಆದ್ರೆ ನೀವು ಪರ್ಚೇಸ್ ಮಾಡ್ಬೋದು. ನೋಡಿ, ಎಲ್ಲಾ ರೇಂಜ್ ಗಳದ್ದು ಚೆನ್ನಾಗಿರುತ್ತೆ, ನಿಮಗೆ ಎಲ್ಲಾ ರೇಂಜ್ ಹೇಳಿದೀನಿ. ಆಲ್ಮೋಸ್ಟ್ ನಿಮ್ಗೆ ಇದು ಒಂದು ವೈಟ್ ಕಲರ್ ಬ್ಲೌಸ್ ಒಂದು 500 ಬಿಟ್ರೆ ಇನ್ನೆಲ್ಲ 300, 250, 200, 150 ಅದೇ ರೇಂಜ್ ಅಲ್ಲಿ ಇದಾವೆ. ಈ ಡೈಲಿ ವೇರ್ ಅವ್ರಂತೂ ಆರಾಮಾಗಿ ತಗೊಂಡ್ ವೇರ್ ಮಾಡಕ್ಕೆ ಚೆನ್ನಾಗಿರುತ್ತೆ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ. ಮತ್ತೆ ವಿಡಿಯೋದಲ್ಲಿ ನಾನು ಇನ್ನೂ ಒಂದು ಹೊಸ ಕಲೆಕ್ಷನ್ಸ್ ಗಳ ಜೊತೆ ಬರ್ತೀನಿ. ನೆಕ್ಸ್ಟ್ ನಿಮಗೆ ಈ ತರ ರೆಡಿ ಬೇಡ ಅಂದ್ರೆ ವರ್ಕ್ ಮಾಡಿರೋದು, ಸ್ಟಿಚ್ ಮಾಡದೆ ಇರುವಂತಹ ಬ್ಲೌಸ್ ಗಳು ಬರುತ್ತಲ್ಲ, ಅದನ್ನು ನಿಮ್ ಕಲೆಕ್ಷನ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ. ಹಾಗಾಗಿ ವಿಡಿಯೋನ ಆದಷ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತೆ ಪಕ್ಕದಲ್ಲಿರುವ ನೋಟಿಫಿಕೇಶನ್ ಬೆಲ್ ಬಟನ್ ನ ಆನ್ ಮಾಡಿ ಇಟ್ಕೊಳ್ಳಿ. ಯಾವಾಗ್ಲೂ ನಾನು ಹೊಸದಾಗಿ ವಿಡಿಯೋ ಹಾಕಿದಂತ ನಿಮಗೆ ಅಪ್ಡೇಟ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.